ನೈನಾ ಯಾವಾಗ ಬಂದಿ? ಬಾರ್ ಒಂದೊಂದು ಸೊಸಿ ಮುದ್ದು ಬಾ. ನೈನಾ ಇದು ಏನೋ ಕೇಳ್ಬೇಕಂದೆ, ಮಾವ್ರು ಬರಲಿಲ್ಲ, ಒಬ್ಬಕ್ಕೆ ಬಂದಿ? ಹಂಗಿದ್ರೆ ನಂಗೆ ಫೋನ್ ಹಚ್ಬೇಕು ಬೇಡ ನೀನು? ಇಲ್ಲ ಅಣ್ಣ, ಬಿಟ್ಟು ಹೋದ್ರೆ ಅವ್ರು ಇಲ್ಲಿ ಊರಲ್ಲಿ ಬಸ್ ಸ್ಟ್ಯಾಂಡ್ ಮಟನೂ ಬಿಟ್ಟು ಹೋದ್ರೆ. ಅಡ್ಡಾಡ್ಕೊಂತ ಹೋಗಿ ನಂಗೆ ಲೇಟ್ ಆಕೈತಿ ಇವತ್ತು ಬ್ಯಾಂಕಿಗೆ ಹೋಗ್ಬೇಕಂದ್ರೆ, ಆಯ್ತು ಅವ್ರು ನೀವು ಹೋರಿ ನಾನು ಅಡ್ಡಾಡ್ಕೊಂತ ಹೋಗ್ತೀನಿ ಅಂತಂದೇ ಬಂದೆ. ಹೌದನಾ? ಸರಿ, ಹಂಗಾರೆ ಪಟ್ ತಯಾರಾಗ, ನಾನು ತಯಾರಾಗಕ್ಕೆ ಬಂದು ಅಂಗಡಿ ಬಾಗ್ಲ ಹಾಕಿ. ಅಲ್ಲಪ್ಪ, ಈಗ ಆಯಾರ ಏನು ಮಾಡೋದು? ಆಯಾರ ಏನು ಮಾಡೋದು ಬೇ, ಒಂದು 500 ರೂಪಾಯಿ ಹಾಳಾಗಿ ಹಾಕಿ ಕೊಟ್ರಾತು. ಮಂದಿ ಅನ್ಲ ದೂರದವ್ರನ್ನ ಸಂಬಂಧಿಕರನ್ನ ಹಾಳಾಗಿ ಹಾಕಿ ಕೊಡಕ್ಕೆ ಹೆಂಡತಿ ಅಣ್ಣನ ಮದುವೆ, ಈಗ ಒಂದು ಏನು ಆಯಾರ ಮಾಡ್ಲಾರ್ದಂಗೆ ಅದರಿಂದ 500 ರೂಪಾಯಿ 1 ರೂಪಾಯಿ ಹಾಕಿ ಕೊಡ್ತೀನಿ ಅಂತೀಯಲ್ಲ, ಬೇಡ. ಅದು ಹೆಂಗದು, ಏನಾರ ಬೇರೆ ಏನಾರ ಕೊಡ್ಬೇಕಿತ್ತಲ್ಲ? ಈಗ ಹೇಳ್ತಿ ಅಲ್ವೇ ನೀ? ಮತ್ತೆ ಗೊತ್ತಾಯ್ತು ನಿನಗೆ ಈಗ 2-3 ದಿನ ಮುಂಚೆ. ಅವಾಗ ಒಂದು ಮಾತು ಏನಾರ ಹೇಳಿದ್ರೆ ಒಂದು ಏನಾದ್ರು ತಂದು ಮಾಡಿ ಇಟ್ಕೊಳಕ್ಕೆ ಬರ್ತಿತ್ತ ಏನಪ್ಪ? ಅವಾಗೆಲ್ಲ ಸುಮ್ಮನಿದ್ದು ಈಗ ಹೇಳ್ತೀವಿ ಆತಾಗ ಏನು ಮಾಡಲಿ ನಾನು ಇದಕ್ಕಿದ್ದಂಗೆ ಈಗ ಅಂದೆ ಅಂದ್ರೆ ನೀನು? ಹೌದು, ಮೊದಲ ನಾನು ವಿಚಾರ ಮಾಡಲೇ ಇಲ್ಲಪ್ಪ ಅದನ್ನೆಲ್ಲ. ಆಯ್ತು ಹೋಲತ್ತಾಗ ಮತ್ತೇನು ಮಾಡೋದು? ಆದ್ರೆ 500 ಒಂದು ಬೇಡ, 1000 ಇಟ್ಟು ಕೊಟ್ಬಿಡು. ಏನು ಈಗ ಹೋಗಿ ಎಲ್ಲಿ ತರೋದು? ಹೌದಿಲ್ಲ, ಮತ್ತೆ ಈಗ ಮಾರ್ಕೆಟ್ಗೆ ಹೋಗಕ್ಕೂ ಆಗಂಗಿಲ್ಲ. ಮೊದಲ ವಿಚಾರ ಮಾಡಿದ್ರೆ ಅಕ್ಕೆತ್ತೆ. ಅಷ್ಟೇ. ಮತ್ತೆ ಕುಬ್ಸ ಮಕ್ಳದ್ದು ನಾಮಕರಣ ಅದು ಇದು ಬಂದೇ ಬರ್ತೈತಲ್ಲ, ಅವಾಗ ಏನಾರ ಕೊಟ್ರಾತು. ಯವ್ವ, ನಾನು ಇದು ಹಂಡೆ ತಂದನಿ, 4000 ರೂಪಾಯಿ ಕೊಟ್ಟು ಒಂದ. ಮತ್ತೆ ಏನು ಮಾಡ್ಬೇಕು? ಅದಕ್ಕೊಂದು ಹಂಡೆ ತೊಗೊಂಬಂದೆ ನೋಡಿ, ಹೊಸಾದ ತೋರಿಸ್ತೇನೆ ತಡಿ, ಇಲ್ಲಿ ಬಾಗಲಾಗಿಟ್ಟೇನೆ. ನಮ್ಮ ತಂಗಿ ನೋಡಿ ಎಷ್ಟು ಕರೆಕ್ಟಾಗಿ ವಿಚಾರ ಮಾಡಿರ್ತಾಳ. ಹಂಡೆ ತೊಗೊಂಬಂದಾಳಂತ, ಚಲೋ ಆತ್ ಬಿಡ್ಬೇ ಹಂಡೆ ತಂದಿದ್ದೆ. ಹೆಂಗೈತಿ ಹಂಡೆ? ಮಸ್ತ್ ಐತಿ, ಚಲೋ ಐತಿ ಹಂಡೆ, ಚಲೋ ಐತಿ. ಏಟ್ ಮುಟ್ತಿದಕ್ಕೆ? ಯವ್ವ ಇದಕ್ಕೆ 4000 ಮುಟ್ಟೈತಿ ನೋಡ್ಬಿ. ಹೌದಾ? ಗನ ತುಟ್ಟಿ ಆತವ ಯವ್ವ. ಏನು ಅವಾಗ ಈಗ ಒಂದು 10 ವರ್ಷದ ಹಿಂದನೇ ಯಾವಾಗ ನೋಡು, ನಮ್ಮದು ಹಂಡೆ ತೂತು ಬಿದ್ದಿತ್ತು ಅಂತೇಳಿ ಒಂದು ಹಾಕಿ ತೊಗೊಂಡಿದ್ದೆ. ಆವಾಗ 2100 ರೂಪಾಯಿನ ಬಿದ್ದಿತ್ತು. 4000 ಈಗ? ಮತ್ತು ನಮ್ದು ಹಂಡೆ ದೊಡ್ಡದೈತಿ ಯವ್ವ. ಅವಾಗಿನ ಕಾಲ ಮನೇನು ಈಗಿನ ಕಾಲ ಮನೇನು ಅಲ್ಲ, ನಿಮ್ಮ ಅವನ ದಿನಕ್ಕೆ ದಿನ ರೇಟ್ ಬದಲಿ ಇಕ್ಕಿರ್ತೈತಿ. 4000 ಅಂದ್ರೆ ಇನ್ನೂ ಖುಷಿ ಪಡ ನೀನು. ಯವ್ವ ಬಾ, ಸಿಟ್ಯಾಗ ಹೋಗಿ ತಗೋ, ಇನ್ನೂ ತುಟ್ಟಕ್ಕಾವು ಗೊತ್ತನ? ಆಗ್ಲಿ ಬಿಡಪ್ಪ, ಹೋಲತ್ತಾಗ ಒಂದು ಚಲೋ ಇತ್ತು ತೋರ್ವ ಹಂಡೆ. ಇದಕ್ಕೆ ಬಾಯಿ ಮುಚ್ಚೋದು ಏನಾರ ಕೊಟ್ರನ? ಇಲ್ಲ, ಹೋಲ್ ಬಿಡು, ನಡಕ್ಕೆ ಗಾಲಿ ಗಿಲಿ ಇಟ್ಟು ಏನಾರ ಇಡ್ತಾರ. ಅಣ್ಣ, ಇದನ್ನ ನಿನ್ನ ಕಾರ್ ಗಡಿಯಾಗ ಇಟ್ಬಿಡು, ಅಲ್ಲೇ ಗುಡಿ ಬಗಲಾಗ ನಾವು ಆಯರ್ ಕೊಟ್ರಾತ. ಮಂದಿ ಏನು ಭಾಳ ಬರಾಕತ್ತಿಲ್ಲ, ಹಂಗೆ ಇಲ್ಲೇ ಊರನಾರ ನಾವೊಂದು ಸ್ವಲ್ಪ ಜನ ನಿಂತು ಲಗ್ನ ಮಾಡಾಕತ್ತೀವಿ ಅಷ್ಟೇ, ಮತ್ತೇನಿಲ್ಲ. ಅವ್ರ ಮನೆಯವರು ನಾವು ಅಷ್ಟೇ. ಏನು ಮಂದಿ ಏನು ಹಂಗೆ ಈಡಾಗಿ ಬರಾತಿಲ್ತು, ತಲೆ ಕೆಡಿಸ್ಕೊಬೇಡ. ಹಂಗಾರೆ ನಾವು ಹೋಗಿ ಪಟ್ನ ತಯಾರಾಗಿ ಬರ್ತೀನಿ, ನೀವು ತಯಾರಾಗ್ರಿ, ಹೋಗ್ಬಿಡು ನನ್ನ ತೋಸ್ರು. ಏನವಾ ಮದುವೆ? ಯಾರ್ದು? ಅಲ್ಲ, ನಿನಗೇನು ಬಂದತೆ? ಅದೇನೋ ಅಂತಾರಲ್ಲ, ಕರಿಲಾರ್ದಾರ ಮನೆ ಕೆರು ತಗೊಂಡು ಹೋದ್ರ ಅಂತೇಳಿ, ಹಂಗ ಕರ್ದಿಲ್ಲ ಬಿಟ್ಟಿಲ್ಲ ಅವ್ರ ಮನೆ ಮದ್ವಿಗೆ ನಾ ಯಾಕೆ ಹೋಗ್ಬೇಕು? ಕರ್ದಾರ ನಮ್ಮನ್ನ ಅವ್ರು ಬಂದೆ, ಬೇಕಾದಕ್ಕಿ ಕರಿತಿದ್ಲ, ಬೇಡ ಅಂತೇಳಿ ಬಿಟ್ಟಾಳ. ಅವ್ರ ಮನೆಗೆ ನಾವು ಹೋಗೋ ಅವಶ್ಯಕತೆ ಇಲ್ಲ. ಏನು ಸುಮ್ಮನೆ ಇರ ನೀನು? ಆಕಿ ಕರ್ದಿಲ್ಲ ಬಿಟ್ಟು ಆಕಿ ಮನೆ ಮದ್ವಿಗೆ ಹೋಗ್ಕಳಂತಿಕ್ಕಿ. ಅಂದ್ರ ಕಿಮ್ಮತ್ತಿಲ್ಲ, ನಮ್ಗೇನು ಬೆಲೆ ಇಲ್ಲನ? ಸುಮ್ಮನೆ ಇರ ನೀನು. ಬೇಕಾದ್ರೆ ಬಂದು ನಾಯಿಗತೆ ಬಾಗಲ ನಿಂತು ಕರಿತಾಳ. ಯಾ ಫ್ರೆಂಡು ಇಲ್ಲ, ಯಾ ಮಣ್ಣಂಗ್ ಗಟ್ಟಿನೂ ಇಲ್ಲ, ಬಾಯಿ ಮುಚ್ಕೊಂಡಿರ. ಬೇಕಾದ್ರೆ ಬಂದು ಕರಿತಾಳ, ಬೇಡಾರ್ ಬಿಡ್ತಾಳ. ಕರ್ಲಂತ ಈಕಿ ಹೊಂಟ್ಬಿಟ್ಲಂಗ. ತಾ ಹುಡುಗಿ ಮಾಡಿದ್ಲೆ, ಅದಕ್ಕೆ ಯಾಕೆ ಹಂಗೆ ಹುಚ್ಚನಾಗೈತೆ ಓದ್ರಾಕತ್ತಿ? ಸರ್ ಬಾಯಿ ಮುಚ್ಕೊಂಡಿರ್ರಿ ನೀವು. ಹೋಗು, ನಾವ್ ಯಾ ಮದ್ವಿಗೆ ಹೋಗುದು ಬೇಡ. ನಿನಗೆ ಅಷ್ಟು ಬೇಸರ ಆಗತ್ತನ? ಹಂಗಾರ ತಯಾರಾಗಿ ಹೋಗು. ಅಣ್ಣಗೂ ಹೇಳು, ಆ ಅಣ್ಣಗೂ ಹೇಳು ತಯಾರಾಗಂತೇಳಿ. ಹುಬ್ಬಳ್ಳಿಗೆ ಹೋಗುನು, ಆರಾಮ್ ಅಡ್ಡಾಡ್ಕೊಂಡು ಹೋಟೆಲ್ನಾಗ ತಿನ್ಕೊಂಡು ಏನಾರ ಪಿಕ್ಚರ್ ಗಿಚರ ಇದ್ರೆ, ಯಾವ ಚಲೋ ಏನು ಬಂದಂಗಿಲ್ಲ, ಇರ್ಲಿ. ಬೇಕಾದ್ರೆ ಏನಾರ ತಗೊಳ್ಳೋದಿದ್ರೆ ತಗೊಂಡು ಅಡ್ಡಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಬರೋಣಂತ. ಹೋಗಿ ತಯಾರಾಗಿ ಹೋಗು. ಆ ಖಾಲಿ ಪೀಲಿ ಆ ಸುಡ್ಗಾಡ್ ಮದ್ವಿಗೆ ಹೋಗಿ ಅದ ಬುಂದೆ, ಅದ ಒಣಕ ರೊಟ್ಟಿ, ಅದ ಅನ್ನ, ಅದ ಸಾರು ತಿಂದು ಬರೋ ಕರ್ಮ ನಮಗೇನೈತಿ. ಹೋಗಿ ತಯಾರಾಗಿ ಹೋಗು. ಅಲ್ಲೇ ಗಿರ್ಜಿ, ಕರೆ ಹೇಳು, ಸಿಟ್ಟು ಬರಾಕತ್ತಿಲ್ಲ ನಿನಗೆ? ನನ್ಗೆ ಯಾಕೆ ಬರ್ಬೇಕ್ರಿ ಸಿಟ್ಟು? ಅಲ್ಲ, ಅವ್ರು ಬರಾಕರ ನೀನು ಕರೆದಿಲ್ಲಲ್ಲ, ಅದಕ್ಕೆ ಕೇಳಿದೆ ಸಿಟ್ಟು ಬರಾಕತ್ತೇನ ಅಂತ. ಅಲ್ಲ, ಆದರೂ ನಿನ್ ಬಿಟ್ಟು ಇದು ಮಾಡಕತ್ರ ನೋಡೋರು, ಕರಿಬೇಕಿತ್ತಲ್ಲ ಒಂದು ಮಾತು. ಪಾಪ ಬೇಜಾರಾತನ ನಿನಗೆ. ಇದೇನು ನಾನು ಉರ್ಸಾಕ್ ಮಾತಾಡಕತ್ತೀರನ? ನೀ ಯಾಕೆ ಹುಡ್ಕೊಂತಿ ಉರ್ಸಾಕ್ ಮಾತಾಡಿದ್ರೆ? ಅಲ್ಲ, ಒಂದೇನ ಸಣ್ಣ ಮಾತು ಬರ್ತತಿ ಹೋಗ್ಕತಿ, ಅಷ್ಟಕ್ಕ ಮದುವೆಗೆ ಕರಿಯೋದು ಬಿಟ್ಟಾರ ನೋಡೋರು. ಅಯ್ಯ, ನನ್ ಕರೆದಿದ್ರೆ ಏನಾರ ಒಂದು ಆಯಾರ ಮಾಡ್ತಿದ್ನೆ. ಕರೆದಿಲ್ಲ, ಆಯಾರ ಉಳಿತ ಅನ್ಕೋಬೇಕಷ್ಟೇ. ಇವು ಬಿಕ್ಕೇಡಿ ಅಂತ ಹೋದಾವ, ಇವ್ರ ಮನೆಗೆ ಹೋಗಿ ನನಗೇನಾಗಬೇಕಾಗೈತಿ? ಕರೆದಿಲ್ಲ. ಅಲ್ಲ, ಅವ್ರಿಗೆ ನನ್ನ ಶ್ರೀಮಂತಿಕೆ ನೋಡಿ ಹೊಟ್ಟೆ ಸಂಕಟಾಗತೈತಿ. ತಡ್ರಿ ಮನಿ ಪೇಂಟ್ ಮಾಡ್ಸೋದೊಂದು ಉಳ್ದತಿ. ಆ ಪೇಂಟ್ ಮಾಡಿಸ್ಲಿ, ಮನಿ ಧಾಮ್ ಧೂಮ್ ಅಂತ ಓಪನಿಂಗ್ ಮಾಡ್ತೀನಿ ಎಲ್ಲಾರನ್ನು ಕರೆದು. ಆವಾಗ ಅಕ್ಕಿ ನಾನು ಕರಿಯಲ್ಲ,
ಈಕಿನ್ನೂ ಕರೆಯಲ್ಲ, ಈಕಿ ಶಾಂತಕ್ಕ ಈಕಿನ್ನೂ ಕರೆಯಂಗಿಲ್ಲ, ಇಬ್ರನ್ನೂ ಕರೆಯಲ್ಲ. ಅವಾಗ ಗೊತ್ತಾಕತಿ ಕರೀಲಿಲ್ಲ ಅಂದ್ರೆ ಏನ್ ಆಕ್ಕೈತಿ ಅಂತೇಳಿ. ಆದರೂ ಶಾಂತಕಾರನ ಮೆಚ್ಕೋಬೇಕು ಬಿಡು. ನೀ ಬಿಡು 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 ಓಡೋದಕ್ಕೆ ದೊಡ್ಡ ಸ್ಥಾನ ಮಾಡಿ ನಂಗೆ ನಿಧಿ ಸಿಕ್ಕತಿ ಅಂತ ಹೇಳಿದೆ ಅವತ್ತು. ಇಷ್ಟು ಜಗಳ ಆಯ್ತು, ಇಷ್ಟೆಲ್ಲ ಇದಾತು. ಆದರೂ ಇವತ್ತಿನವ್ರಿಗೆ ಯಾರ ಮುಂದೆ ಬಾಯ್ ಬಿಟ್ಟಿಲ್ಲ ಅವರು. ಏನು ಇನ್ನು ನಾನೇ ಈಗ ಬಿಟ್ಟಿದ್ದು, ಆದ್ರೆ ಅವನು ಪಾಪ ಆಣಿ ಇಟ್ಟು ಕೊಂದಿಟ್ಟೆ ಅಲ್ಲ. ಆದರೂ ನಿನ್ನ ಆಣಿ ಪ್ರಮಾಣ ಇಷ್ಟು ಸ್ಟ್ರಾಂಗ್ ಅದ ಅಂತ ಗೊತ್ತಿದ್ದಿಲ್ಲ ಬಿಡು. ಹೋಗತ್ತಾಗ ಅಲ್ಲಿ ಸುಮ್ಮನೆ ಏನಾರ ದೊಡ್ಡ 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 ಪ್ರಮಾಣದಾಗ ಜಗಳ ಹೊಡೆದಾಟ ಆದಾಗ ಇದ್ರಾಳಿ ಪಾರ್ಟಿಗೆ ನಿನ್ನ ಕೈಯಾಗ ಒಂದು ಆಣಿ ಮಾಡಿಸ್ಬಿಟ್ರೆ ಸತ್ತ ಹೋಗವೇ ಅವು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರನ? ಏನ್ ತಲೆ ಕೆಡಿಸ್ತೀಯ ನೀನು? ಆಣಿ ಮಾಡಿದ್ಲು ಸತ್ತಾನ, ಅವ್ನ ಆಯಸ್ ತೀರ್ಸತ್ತಾನ, ಇಷ್ಟಕ್ಕೂ ಅವ್ನ ಕರ್ಮ ಸತ್ತಾನ. ಅದ್ನೇನ್ ಹೇಳ್ತೀರಿ? ಹೌದು, ನಿಮಗೇನ್ ಹೇಳಿದ್ದೆ? ಮನಿ ಪೇಂಟ್ ಮಾಡಿಸ್ಬೇಕು ಚಂದಾಗಿ, ಯಾರನಾರ ಬೇರೆದವ್ರಿಗೆ ಹೇಳ್ರಿ, ಕರ್ಕೊಂಬರ್ರಿ, ಗುತ್ತಿಗೆ ಕೊಟ್ರ ಅಂತ ಹೇಳಿದ್ದಿಲ್ಲ? ಮಾಡಿದ್ರಿ ಆ ಕೆಲ್ಸನ? ಅಂತಾವ್ ಮಾಡಕ್ ಹೋಗ್ಬೇಡ್ರಿ, ಇಂತಾವ್ ಮಾತಾಡ್ರಿ ಊರಾಗ ಅಡ್ಯಾಡಿ. ಅಲ್ಲ ಕುಜ್ಲಿ ಮದ್ವಿಗೆ ಕರ್ದಾನ, ಮದ್ವಿಗೆ ಹೋಗ್ಬೇಕಂತ ಹೊಂಟೇನಿ. ಮತ್ತು ನೀನು ಬ್ಯಾಡ ಅಂತೀಯೋ ಏನು ಬರ್ತೀಯ ಏನು ಮಾಡ್ತೀಯ? ಯಾರ ಪಾರಕ್ಕನ ಗಂಡ ನಿನ್ನ ಮದ್ವಿ ಕರ್ದಾರ? ಅಲ್ರಿ ಅವ ಕರ್ದಾನಂತೆ ಹೊಂಟಿರಲ್ಲ, ಅವ್ನ ಹೆಂಡತಿ ನಾನು ಕರ್ದಿಲ್ಲ, ನಾನು ಬರಾಕತ್ತಿಲ್ಲ, ಆಧಾರ ಗೊತ್ತಾಕತ್ತೇ ಇಲ್ಲ. ಆಮೇಲೆ ನೀವು ಹೋದ್ರಂದ್ರೆ ಅವ್ರು ಏನಂತಾರ ತಿಳ್ಕೊಂಡಿರಿ? ಗಂಡ ಹೆಂಡತಿ ನಡಕ ತಾಳತಮ್ಮಿ ಇಲ್ಲ ನೋಡಿ, ಹೆಂಗ ಹೆಂಡತಿ ಬರ್ಲಿಲ್ಲ ಅಂದ್ರೆ ಗಂಡ ಓಡಿ ಬಂದನ ತಿನ್ನಕತ್ತಿಯಿಂದ ಅನ್ಕೊಳಂಗಿಲ್ಲ. ಒಬ್ಬರು ಮನಿ ಮದ್ವಿಗೆ ಇನ್ನೊಬ್ರು ಹೋಗೋರೆಲ್ಲ ತಿನ್ನಕ್ ಗತಿ ಇಲ್ದನ ಹೋಗಾರನ? ಬಿಡಲೇ ಇಂಥ ಒಣ ರಾಡಿನ, ಇಂಥ ತಿಂಡಿ ಬಿಡು, ತಿಂಡಿ ಮಾತು ಬಿಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಕರ್ದಿಲ್ಲಲ್ಲ ಅವ್ರು ನಮ್ಮನ್ನ, ನನಗೆ ಕರ್ದಿಲ್ಲ. ನೀ ಯಾಕೆ ಹೊಕ್ಕಿ? ಗಂಡ ಕರೆದ್ ಬಿಟ್ರೆ ಹೆಂಡತಿ ಕರ್ದಿಲ್ಲ. ನೀವು ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ, ಏನು ಹರಕತ್ ಏನು ಬಿದ್ದಿಲ್ಲ. ಆತು ಬಿಡು, ಹೋಲತ್ತ ಮತ್ತೆ ಹೋಗ್ಬೇಡ ಅಂತ ಈ ನಮ್ನಿ ಕುತಿ ಮ್ಯಾಗ ಕುಂದ್ರೆ ಇನ್ನೇನು ಮಾಡಕ್ಕಾಕತಿ? ಈಗ ಮತ್ತೆ ಹೋದೆ ಅಂತಂದ್ರೆ ಮತ್ತೆ ಅದೊಂದು ಆತು ತಗೋ, ಹೋಗೋದಿಲ್ಲ ಶೆಟ್ಟಿ ನೀನ ಒಂದು. ನಿಮ್ಮ ಹೆಣ್ಮಕ್ಳ ಜಗಳದಾಗ ಇಲ್ಲಿ ನಮ್ದು ಸುಮ್ಮನೆ ಮಕ್ಕ ಕೆಟ್ಟಿಗ. ಈಗ ಅವ್ನು ಕುಜ್ಲಿ ಕರ್ದಾನ, ನಾ ಹೋಗ್ಲಿಲ್ಲ ಅಂದ್ರೆ ಅವ್ನು ಸಿಟ್ಟು ಬರ್ತತಿ. ಸಿಟ್ಟಾಗಿ ಬರ್ತತಿ ಹೇಳ್ರಿ. ನಿನ್ ಹೆಂಡತಿ ನನ್ನ ಹೆಂಡತಿ ಕರ್ದಿಲ್ಲ ಅಂತಪ್ಪ, ಅದಕ್ಕೆ ಆಕಿ ನನಗೂ ಹೋಗಬೇಡ ಅಂದ್ಲು. ಮತ್ತೆ ನಾನು ನನ್ನ ಹೆಂಡತಿ ಮಿಕ್ಕಿ ಯಾಕೆ ಬಂದು ನನ್ನ ಮನೆ ಜಗಳ ಎಬ್ಬಿಸ್ಕೊಲಿ, ಅದಕ್ಕೆ ನಾನು ಕರೀಲಿಲ್ಲ ಅಂತ ಹೇಳ್ರಿ. ಆತ ಇದು ಬರ್ಲಿಲ್ಲ ಅಂತ ಹೇಳ್ರಿ. ಏನು ತಿಳ್ದಂಗೆ ಮಾಡ್ಕೊ ಹೋಗತ್ತಾಗ. ತಿಳ್ದಂಗೆ ಮಾಡೋದಿರ್ಲಿ, ಪೇಂಟ್ ಹೊಡ್ಯಾಕ ಮನಿಗೆ ಯಾರಿಗಾರ ಒಬ್ರಿಗೆ ಹೇಳ್ರಿ. ಎಲ್ಲ ಊರಾನ್ ಬಿಡಾಡ್ಯಾರು ಭಾರಿ ಕಲ್ತಾರ ನೋಡು. ನಿನ್ನೆ ನನ್ನ ನೋಡಿನೂ ಒಬ್ಬೇಕಿನೂ ಮಾತಾಡ್ಸ್ಲಿಲ್ಲ. ಎಲ್ಲವಕ್ಕಿನೂ ಬರ್ತಾತ್ರಿ ನಾಯಿಗತ್ತೆ. ಮನಿ ಒಪ್ಪಿಂಗಿ ಕರಿತೇನಲ್ಲ, ಎಲ್ಲವಕ್ಕಿನೂ ಬರ್ತಾಳಲ್ಲ, ಅವಾಗ ನಾಯಿಗತ್ತೆ ಮಾಡ್ತೇನೆ ನಾನು, ನೋಡ್ತೀರ. ರೂಪ ಇದ್ರದ್ದು ಜಂಪರ್ ಹೊಲ್ದು ಕೊಡಂದಿದ್ನಲ್ವ, ಹೊಲ್ದೇನೆ ಅತ್ತಿಯಾರ? ಅದು ಮರ್ತ ಬಿಟ್ಟಾರೆ ಅತ್ತಿಯಾರ. ಇದಕ್ಕೆ ಪಾಲ್ಸು ಹಚ್ಚಿಲ್ಲ, ಜಂಪರೂ ಹೊಲ್ದಿಲ್ಲ. ಹೇಳಿದ್ನಲ್ಲ ಹುಡುಗಿ, ಒಂದು ವಾರ ಮುಂಚೆ ಹೇಳಿದ್ದೆ, ಇದು ಒಂದು ಜಂಪರ್ ಹೊಲ್ದು ಇದಕ್ಕೊಂದಿಟ್ಟು ಅರಗ ಹಿಡಿದು ಕೊಡು ಅಂತೇಳಿ. ಆ ಪಾಲ್ಸಿ ಗಿಲ್ಸು ಬ್ಯಾಡ್ ಬಿಡು, ನಮ್ಗೆ ಅವೆಲ್ಲ ನಾವೇನು ಎಂದು ಹುಟ್ಟೋರಲ್ಲ. ಆದ್ರೆ ಅರಗ ಒಂದಿಟ್ಟು ದಾರ ಎಳಿ ಉಸ್ತತ್ತಲ್ಲ, ಅದೊಟ್ಟು ಹಿಡಿದು ಕೊಟ್ಟಿದ್ದೆ ಅಂದ್ರೆ ಅಕ್ಕಿತ್ತವ. ಇದು ಜಂಪರ್ನು ಹೊಲ್ದಿಲ್ಲನ? ನನ್ನ ಕಡೆ ಗೋಲ್ಡನ್ ಜಂಪರ್ ಇಲ್ವ, ಆ ಗೋಲ್ಡನ್ ಕಲರ್ ಉಟ್ಕೊಳಕ. ಈಗ ಇದಕ್ಕೆ ಕೆಂಪನ್ ಜಂಪರ್ ಹಸಿರುದುಟ್ರೆ ಮ್ಯಾಚ್ ಆಕತ್ತನ? ಮ್ಯಾಚು ಪಾಚು ಗೊತ್ತಾಗೋದಿಲ್ಲ, ಹೊಂದಾಣಿಕೆ ಆಕತ್ತನಲ್ಲ. ಇದು ಅದು ಆಗಂಗಿಲ್ಲನ. ನನ್ನ ಕಡೆ ಇದಕ್ಕೆ ಹೊಂದಾಣಿಕೆ ಆಗುವಂಥ ಜಂಪರು ಇಲ್ಲ. ಇವತ್ತಂಗಾರ ಮದ್ವೆಗೆ ಹೊಸ ಸೀರೆ ಇದನ್ನು ಉಟ್ರಾತಂತ ಮಾಡಿದ್ದೆ ನಾನು. ನೋಡಿದ್ರೆ ಈಗ ನೀನು ಹಚ್ಚೇ ಇಲ್ಲಂತಿ. ಅದು ಅತ್ತಿಯರ ನಾನು ಹೊಲಿತಿದ್ದೆ ರೀ, ನಂಗೆ ನೆನಪೇ ಆಗಿಲ್ಲ. ನೀವು ಒಂದು ಸ್ವಲ್ಪ ಹೇಳಿದ್ರಂದ್ರೆ ಇನ್ನೊಮ್ಮೆ ನಾನು ಎಸ್ಸಲ ಹೇಳ್ಬೇಕು ಬಿಡುವ. ಅಂದ್ರೆ ಹೊಳ್ಳಿ ಹೇಳ್ತಾರ ಅತ್ತಿಯರ ನಂಗೆ ಆದಿತ್ತಂತೆ, ಮತ್ತು ಅದು ಒಂದು ನನಗಿದುವ, ಹಾಗಾಗಿ ಹೇಳಲಿಲ್ಲ ನಿನಗೆ. ನೆನಪೈತ್ ಬಿಡು ನಿನಗಂತ ಮಾಡಿದ್ದೆ ನಾನು. ನೀವು ನೋಡಿದ್ರೆ ಮತ್ತೆ ನಿನಗೆ ನೆನಪೇ ಇಲ್ಲಂತಿ. ಇವತ್ತು ಬೇರೆ ಉಟ್ಕೊಂಡು ಹೋಗ್ಬಿಟ್ರಿ ಅತ್ತಿಯರ. ಏನು ಅದರ ಮದುವೆ ಅನ್ನಕ್ಕೆ ಏನು ದೊಡ್ಡ ಸ್ಟೇಜ್ ಹಾಕ್ಸಿ ಏನು ಕಲ್ಯಾಣ ಮಂಟಪದಾಗಿಟ್ಟು ದಾಮ್ ದುಮ್ ಅಂತ ಮಾಡಕತ್ತಾರ ಅನ್ನಂಗಿಲ್ಲ, ಏನಿಲ್ಲಪ್ಪ. ಇಲ್ಲೇ ಗುಡಿಯಾಗ ತಾಳಿ ಕಟ್ಸಕತ್ತಾರ. ಅದಕ್ಕೆಲ್ಲ ಏನ್ರಿ ಅತ್ತಿಯರ, ಇದ್ದಿದ್ದು ಉಟ್ಕೊಂಡು ಹೋಗ್ರಿ ನಡಿತೈತಿ. ಅಲ್ರಿ ಅತ್ತಿಯರ, ಇರೋದೊಬ್ಬ ಮಗ ಜೋರಾಗಿ ಮಾಡಿದ್ರೆ ಅಕ್ಕಿತ್ತಪ್ಪ, ಏನು ಕಡೆ ಮದುವೆ ಯಾಕ ಜೋರು ಮಾಡತ್ತಿಲ್ರಿ ಅತ್ತಿಯರ? ಇಲ್ಲ, ಅವ್ರ ಗಂಡಗನ್ ಸ್ವಲ್ಪ ಆರಾಮಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಆಕೆ ಒಬ್ಬಕ್ಕೆ ಓಡಾಡ್ಬೇಕು, ಯಾಕೆ ಏನೋ ಮಾಡಿದ್ರು ಆಮೇಲೆ ಆಗೋದಿಲ್ಲ. ಈ ಗಂಡಿನ ಕಡೆಯವ್ರ ಮದುವೆ ಅಂದ್ರೆ ಮತ್ತೆ ಎಲ್ಲ ಕೆಲಸ ಗಂಡಿನ ಕಡೆನೇ ಇರ್ತೈತಿ. ಆಮೇಲೆ ಅವರು ಹುಡುಗಿ ಮನೆಯವ್ರು ನಮ್ಗೆ ಅಷ್ಟೆಲ್ಲ ಇದು ಮಾಡಿ ಮಾಡೋಕ್ಕಾಗೋದಿಲ್ಲ ರೀ, ಖರ್ಚು. ಸಂಕ್ಷಿಪ್ತ ಗುಡಿಯಾಗ ತಾಳಿ ಕಟ್ಸೋನು ಅಂದ್ರಂತ ಅವರು. ಮತ್ತು ಈಕಿಗೆ ಮನಸ್ಸು ಇದ್ದಿಲ್ಲಲ್ಲ, ಈಕಿನೂ ಗುಡಿಯಾಗ ತಾಳಿ ಕಟ್ಸೋನು ಅಂತೇಳಿ ಈಕಿನೂ ಹ್ಞೂ ಅಂದಾಳ ಅಷ್ಟೇ. ಆಮೇಲೆ ಈಗ ಇನ್ನೊಂದು ಏನಾಗೈತೆ ಗೊತ್ತನ, ಇವ ಏನೋ ಒಂದು ಹುಡುಗಿನ ಕಾಲಿ ಆಫೀಸ್ನಾಗ ಯಾವ್ದ ಗಂಡ ಇಲ್ದಕ್ಕಿನ್ನ ಪ್ರೀತಿ ಮಾಡಿದ್ನಲ್ಲ, ಆಕೆ ಕೂಟ ಪುಟ ತೆಗ್ಸ್ಕೊಂಡ ನೀವು ಜಗ್ಗಟ್ಟೆ. ಈಗ ದಾಮ್ ಧೂಮ್ ಅಂತೇಳಿ ಮಾಡಕ್ಕೆ ಹೋಗಿ ಒಂದು ಸ್ವಲ್ಪ ನಾ ಪ್ರಚಾರ ಆಗಿ ಯಾರು ಬಂದು ಲಗ್ನ ತಪ್ಪಿಸ್ಯಾರಲ್ಲ, ಪುಟ ಗಿಟ ಏನಾರ ಒಂದು ತೋರಿಸಿ ಮಾಡಿ ಅಂತಕಿ ಹೊಟ್ಟಬೇನಿ. ಈ ವಿಚಾರ ಮತ್ತು 10 ಮಂದಿಗೆ ಗೊತ್ತಾಗಿ ಆ ಹುಡುಗಿ ಮನ್ಯಾಗ ಹೋಗಿ ಏನಾರ ಹೇಳಿ ಏನ್ಕೇನ್ರ ಸುದ್ದಿ ಆದಿತ್ತಲ್ಲ ಅಂತ ಹೊಟ್ಟಬೇನಿ ಅವ್ರಿಗೆ ಅಷ್ಟೇ. ಹಾಗಾಗಿ ಸಂಕ್ಷಿಪ್ತ ಮಾಡಿ ಮುಗಿಸೋನು ಅಂತ. ಆಮೇಲೆ ಇವ್ರ ಕೈಯಾಗೂ ರೊಕ್ಕನೂ ಇಲ್ಲ ಅಷ್ಟು ಜೋರಾಗಿ ಮದುವೆ ಮಾಡುವಷ್ಟು, ಹಾಗಾಗಿ ಗುಡಿ ಮಾಡತ್ತಾರ. ಇನ್ನೊಂದು ಹೇಳ ದೀಪ, ಮದುವೆ ಹೆಂಗಾದ್ರೆ ಏನು, ಸಂಸಾರ ಮಾಡ್ಕೊಂಡು ಹೋಗಿ ಚೆಂದಾಗಿ ಮಾಡ್ಕೊಂಡು ಹೋದ್ರೆ ಅಷ್ಟು ಸಾಕು. ಕರೆಕ್ಟ್ ಹೇಳಿದೆ ನೋಡಿ ಶಾಂತ.
ತಯಾರಾಗಿ ಹೋಗ ಎಷ್ಟೊತ್ತಾತ ಅಲ್ಲಿ ಪಾಪ ಪಾರಕ್ಕರ್ ನಮ್ ದಾರಿನ ಕಾಯ್ತಿರ್ತಾರ. ಮೊದಲೇ ಹೇಳ್ಯಾರ ಅವ್ರು ಬೆಳಗ್ಗೆ ದೌಡ್ ಬಾ ಶಾಂತಕ್ಕ ಅಂತ ಹೇಳಿ. ಹಾ ನಾ ಹಂಗಾರ ಹೋಗಿ ಸೀರೆ ಉಟ್ಕೊಂಬರ್ತೇನೆ ತೋರ್ವ. ಬ್ಯಾರೇದ್ ಇದ್ದಿದ್ದು ಮತ್ತೇನ್ ಮಾಡೋದು, ಇದನ್ನ ಹೊಲ್ದಿಲ್ಲ ಅಂತಿ. ಈಗಾರ ಹೊಲಿ ನೋಡು, ಮತ್ತೆ ಯಾವ್ದಾರ ಏನಾರ ಕಾರ್ಯ ಇದ್ದಾಗ ಉಟ್ಕೊಂತೇನೆ. ಹಾ ಹ್ಞೂ ರೀ ಅತ್ಯಾರ. ರೀ ಹೋರಿ ಆ ಜುಬ್ಬಾ ಪೈಜಾಮ ಇಟ್ಟೇನ್ ನೋಡ್ರಿ ಹೊಸ ಸಂದಕದಾಗ, ಅವನ್ನ ತಕೊಂಡ್ ಹಾಕೋರಿ. ಮತ್ತೆ ಹಳೆ ಯಾವಾರ ಹಾಕೊಂಡ್ ನಿಂದ್ರಬೇಡ್ರಿ. ಹೊಸ ಹಾಕೋತೀನಿ ಮರೆ, ವರ್ಷ ಪೂರ್ತಿ ಇವ್ನ ಹಾಕೊಂಡಿರ್ತೇನೆ. ಇಂಥವೇನಾರು ಇದ್ದಾಗ ಒಂದ್ ಜೊತೆ ಹೊಸಾದ್ ಹಾಕೊಳ್ಳೋದು ಬೇಡನ. ಮತ್ತ ಅವ್ನ ಹಾಕೊಳ್ಳೋದಾರ ಯಾವಾಗ ನಾನು ಜಲಮ್ ಸವಿಯಾಕತ್ರು ಅರಿಬ್ ಸವಿವಲ್ಲು, ಅದಕ್ಕೆ ಹಾಕೋತೇನೆ ಮರೆ, ಹಾಕೋತೇನಿ ಹೊಸಾದ್ ಹಾಕೊಂಡ. ಇವತ್ತು ಮದುಮಗ ಯಾರಪ್ಪ ಅಂದಿರ್ಬೇಕು ನಿಮ್ಮನ್ನ. ಹೋರಿ ತಯಾರಾಗೋರಿ. ಇದು ಗಿರ್ಜಕ್ಕರ್ನ ಕರ್ದಿಲ್ಲನ? ಇಲ್ಲ, ಯಾಕ ಯಾರ ಅಂದ್ರ ನಿಮಗ? ಕುಜಲಿ ಮಲ್ಲೇಸಿನ ಕರೆಯತ್ತಿದ್ನ. ಮಲ್ಲೇಸಿ ನೋಡ್ತೇನಪ್ಪ ಮನ್ಯಾಗ ಹಿಂಗ ಐತಲ್ಲ ಇವ್ರು ಹೆಂಗಸೂರ್ ಜಗಳ, ನೋಡ್ತೇನೆ ಆದ್ರ ಬರ್ತಾನೆ ಇಲ್ಲ ಅಂದ್ರೆ ಇಲ್ಲ ಅಂತ ಅವಾಗ ಅಂದ್ಬಿಟ್ಲೆ ನಾವು ಗಂಡ್ ಮಕ್ಳು ಏನ ನೋಡಪ್ಪ ಆದ್ರ ಬಾ. ಮತ್ತೆ ಮನ್ಯಾಗ ಜಗಳ ಮಾಡುವಂಗಿದ್ರೆ ಹೆಂಡತಿನ ಇರೋದ್ ಹಾಕೊಂಡು ಸುಮ್ಮನೆ ಇದು ಮಾಡ್ಬೇಡ. ಯಾರು ತನ್ನ ಪರ ಇಲ್ಲಂದ್ರು ಗಂಡಾರ ತನ್ನ ಪರ ಇದಾನ ಅನ್ನೋದು ಹೆಣ್ಮಕ್ಳಿಗೆ ಖಾತ್ರಿ ಆಗ್ಬೇಕು. ಅವ್ರು ತಪ್ಪ ಮಾಡ್ತಿರ್ಲಿ ಕರೆಕ್ಟರ ಇರ್ಲಿ, ಆದ್ರೆ ಗಂಡಾರ ನನ್ನ ಪರ ಅದಾನ ಅನ್ನೋದು ಹೆಣ್ಮಕ್ಳಿಗೆ ಖಾತ್ರಿ ಇದ್ರೆ ಜೀವನ ಚಂದಾಗಿರ್ತೈತಿ. ನೀ ಹೆಂಡತಿ ಇರೋದ್ ಹಾಕೋಬೇಡ ಅಂತ ಕುಜಲಿ ಅಂದ. ಅದಕ್ಕೆ ಕೇಳಿದೆ. ನಾನು ಅಂದೆ ಕರಿ ಹೋಗ್ಲತ್ತ, ಏನ್ ಮಾತು ಬರ್ತಾವ ಹೋಗ್ತಾವ. ಈ ಕರಿ ಬರೋದಿದ್ರೆ ಬರ್ತಾಳ, ಇಲ್ಲ ಅಂದ್ರೆ ಇಲ್ಲ. ಸುಮ್ಮನೆ ಯಾಕಿದ್ನ ಬೆಳೆಸ್ಕೊಂಡು ಹೋಕ್ಕಿ ಅಂತೇಳಿ ಆಕಿ ಪಾರಕ್ಕ ಗಿರ್ಜಿಕ್ಕಿಂತ ಹಠ ಮಾರಿ. ನಾ ಕರೆಯಂಗಿಲ್ಲ ಅಂದ್ರೆ ಕರೆಯಂಗಿಲ್ಲ ಅಂತ ಆಕಿ ಜಗಳ. ಮತ್ತೆ ಏನ್ ಮಾಡ್ತಿ? ಈತಾಗ ಆಕಿ ಕುಟ್ಟು ಬಡ್ದಾಡ್ತಿ, ಈಕಿ ಕುಟ್ಟು ಬಡ್ದಾಡ್ತಿ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ, ಏನಾರ ಮಾಡ್ಕೊಂಡು ಹೋಗೋಳ್ರಾಕತ್ತಾಗ ಅಂತೇಳಿ. ನಾ ಕರೆ ಯಾಕೆ ನನ್ನ ಮನೆ ಮದುವೆ, ನಾ ಕರೆದ್ರೆ ಈಗ ಬರ್ತಾಳನ? ಇಲ್ಲ, ಅದಕ್ಕೆ ಸುಮ್ಮನೆ ಅದೇ. ಆಯಾರ ಏನ್ ಕೊಡತಿ? ಆಯಾರ 1001 ರೂಪಾಯಿನ ಒಂದು ಹಳ್ಯಾಗ ಹಾಕಿ ಕೊಟ್ರಾತಂತ ಮಾಡೇನಪ್ಪಿ. ಅಷ್ಟ ನನ್ನ ಕೈಲಿ ನೀವುದ್ರಿ, ಹೆಚ್ಚಿಂದ ಆಗೋದಿಲ್ಲ. ನಡ್ರಿ ತಯಾರಾಗೋ ನಡ್ರಿ. ಏ ಅಕ್ಕ, ಆಯಾರ ಏನ್ ಮಾಡಾಕತ್ತೀರಿ? ಓಯವ್ವ ಎಲ್ಲಿ ಆಯಾರ ಮಾಡೋದು? ಹಳ್ಯಾಗ ಮುಯಿ ಕವರ್ನ್ಯಾಗ 101 ರೂಪಾಯಿ ಹಾಕಿಡ್ತಾನೆ. ಯವ್ವ ಹೆಚ್ಚಿಗೆ ರೊಕ್ಕ ಬೇಕಲ್ಲ ನಮ್ಮ ಕಡೆ ಆಯಾರ ಮಾಡಕ್ಕೆ. ಅದು ಏನು ಮದ್ವಿ ದೊಡ್ಡ ಪ್ರಮಾಣದಾಗ ಮಾಡಾಕತ್ತಿಲ್ಲ ಅಲ್ರಿ ಅವ್ವ. ಅಲ್ಲೇ ಗುಡಿ ಬಗಲ ಮಾಡಿ ಊಟದ ವ್ಯವಸ್ಥೆ ಮಾಡ್ಯಾರ. ಏನು ಅಡಿಗೆ ಮಾಡಿಸಿರ್ತಾವು, ತಿಂದಿದ್ದಕ್ಕೆ ರೊಕ್ಕ ಕೊಟ್ಟು ಬರೋ ಬಾಳೆ ಹಾಕತ್ತಟ್ಟೆ. ನಾನು 51 ರೂಪಾಯಿ ಹಾಕಿನವ. ನಾನು ಜಂಪರ್ ಪೀಸ್ ಮಾಡಿಬಿಡೋಣ ಅಂತ ಮಾಡೇನಿ. ಈ ಜಂಪರ್ ಪೀಸ್ ಮಾಡ್ತಾಳ ಅಂತಿಕ್ಕೆ ಒಂದು ಸೀರೆ ತರಬಾರ್ದನೆ? ಅದು ಹೋಲಿ ಸೀರೆ ಅದು ಹೆಂಗದು ಜಂಪರ್ ಪೀಸ್ ಅಂದ್ರೆ? ಅಯ್ಯಯ್ಯವ್ವ ನೀ ಮಾಡ್ಕೊ ಹೋಗು. ನನ್ನ ಗಂಡು ಕುಡ್ದು 1 ರೂಪಾಯಿ ಕೈಗೆ ಹತ್ಲಾರ್ದಂಗೆ ಇಟ್ಟಿರ್ತಾನ ರೊಕ್ಕನ. ಎಲ್ಲಿಂದ ತಂದು ಕೊಡಕೋಲಿ ರೊಕ್ಕ? ನಾನು ಮನ್ಯಾಗ ಇದ್ದಿದ್ದೆ ಒಂದು ಜಂಪರ್ ಪೀಸ್ ಕೊಟ್ಟು ಆರತಿ ಮಾಡ್ತಾನೆ ಅಷ್ಟೆ. ಹಾಕಿ ಕಾಳಿ ಹಾಕಿ ಬಂದ್ರ ಅಥವಾ ನನ್ನ ಕಡೆನೂ ಭಾಳ ರೊಕ್ಕಿಲ್ಲ. ನಾನು ನಿಮ್ಮೆಲ್ಲರಿಗಿಂತ ಉತ್ತಮದ ನೋಟ. ನಾನು 201 ರೂಪಾಯಿ ಆಯರ್ ಮಾಡ್ತೇನೆ. ಮಾಡವ್ವ ಮಾಡು. ಸರಿಗ್ದಿಕ್ ಸರಿಗೆ ಹಾಕೊಂಡ್ಲ ಅಂತೇಳಿ, ನೆರ್ಮನೆ ಕೂರ್ಲ ಹಾಕೊಂಡ್ಲ ಅಂತೇಳಿ ನಾ ಎಲ್ಲಿಂದ ನಿನಗೆ ನೀ ತಕ್ಕಂಗ ನೀನು ಮಾಡಿದೆ ಅಂತ ನಾನು ಮಾಡಾಕೋಲಿ? ರೊಕ್ಕ ಬೇಕಲ್ವ ತಾಯಿ ಮಾಡಾಕ? ಹಾ ಅಂದಂಗ ಗಿರ್ಜಿನ ಪಾರಕ್ಕ ಮಗನ ಮದ್ವಿ ಕರೆದಿರಕಿಲ್ ಕಾಂತತಿ. ಕರೆದಿಲ್ಲ. ಏನು ತಯಾರಿ ಇದ್ದಂಗೆ ಇದ್ದಿದ್ದಿಲ್ಲಪ್ಪ, ಮಾತಾಡಲ್ಲ ಅವ್ರ. ಹೌದು ಕರೆದಿಲ್ಲ. ಈಕಿ ಗಿರ್ಜಿ ಅಷ್ಟು ಬಿಡಾಡದಾಳ ಗೊತ್ತನು? ಅಲ್ಲ ಶಂಕರ ಈಕಿ ಮನೆ ಕೆಲಸ ಮಾಡಿಂದ ಎಲ್ಲ ಸತ್ತಿದ್ದೆ. ಒಟ್ಟು ಅಡಿಗೆ ಕಟ್ಕೊಂಡು ಹೋಗಿ ಮಾತಾಡ್ಸಿ ಬರ್ಬೇಕು ಬೇಡ ಆಕಿ. ಅವ್ನು ಹಿಂತಿನ ಇಸುಗಳು ತಿನ್ಸಾಳ ಅವಂಗ ಆಕಿಗೆ. ಏ ಸುಳ್ಳ ಅನ್ಬಾರ್ದವ ಶಾಂತಕ್ಕ. ನೀನೇನು ಅಡಿಗೆ ಮಾಡ್ಕೊಂಡು ಮೊಸರು ಬುತ್ತಿ ಅದು ಇದು ಏನೋ ಮಾಡ್ಕೊಂಡು ಹೋಗಿ ಮಾತಾಡ್ಸಿ ಬಂದ್ಲು. ನಾವು ಒಂದಿಟ್ಟು ಒಣ ದಿನಸ ಏನಾರ ತೊಗೊಂಡು ಹೋಗೋರು ಹೋಗಿ ಮಾತಾಡ್ಸ್ಬೋದು, ಅದಕ್ಕೇನಿಲ್ಲ. ಮತ್ತು ಆಜು ಬಾಜುಕ್ಕಿದ್ದಿನ ತೀರಾ ಹಂಗೆ ಇಸುಗಳು ತಿನ್ನಿಸ್ಬಾರ್ದು. ಇಸುಗಳು ಅಂದರೆ ಇಸದ ಕೂಳು ಅಂತಂದ್ರೆ, ಈಗ ಒಬ್ರ ಮನ್ಯಾಗ ಅವ್ರು ಸತ್ತಾರ, ಅವ್ರ ಮನೆ ಒಳಗೆ ಇದ್ದವ್ರನ್ನ ಅಡಿಗೆ ಕಟ್ಕೊಂಡು ಹೋಗಿ ಕೊಟ್ಟು ಮಾತಾಡಿಸಿ ಅವರಿಗೂ ಊಟ ಮಾಡಿಸಿ ಇವರು ಅದ ಮನೆ ಒಳಗೆ ಊಟ ಮಾಡಿ ಬರೋದಕ್ಕೆ ಒಂದು ಆಚರಣೆ ಅಂತಾರ. ಆ ರೀತಿ ತಮ್ಮ ಆಪ್ತರಿದ್ದವ್ರು ಯಾರು ಬರಲಿಲ್ಲ, ಇವ್ರು ಅವ್ರ ಮನೆಗೆ ಹೋಗಲಿಲ್ಲ ಅಂದರೆ ಇಸುಗಳು ತಿನ್ನಿಸಿದ್ರು ಅಂತ ಅರ್ಥ. ಯಾಕಂದ್ರೆ ಅವ್ರು ಹತ್ತು ಊಟನೇ ಮಾಡ್ಲಾರ್ದಂಗೆ ಅವ್ರ ಬಾಯಿ ಪಾಪ ಏನು ತಿಂದಿರಂಗಿಲ್ಲಲ್ಲ, ಒಂಥರ ಒಣಗ್ದಂಗೆ ಆಗ್ಬಿಟ್ಟಿರ್ತೈತೆ. ಅವಾಗ ಅವ್ರಿಗೂ ಒಂದು ಸ್ವಲ್ಪ ತಿನ್ನಿಸಿ ನಾವು ತಿಂದು ಬರೋದು ಪದ್ಧತಿ. ಏ ಹೊತ್ತಕತ್ ನಡ್ರಿ, ತಯಾರಾಗಿ ನಡ್ರಿ. ಬರ್ತೀನಿ ತೋರಿ, ನಾ ರೆಡಿ ಆಗ್ಬೇಕು. ಹಾಡಿಬಿಟ್ಟು ಮತ್ತು ಚೂಡಿದಾರನ ಹಾಕೊಂಬರ್ತೀನಿ. ಒಂದು ಪತ್ಲ ಉಟ್ಕೊಂಬಾರ ಬಂಡ್ಲಿ. ನೋಡ್ತೀನಿ ತೋ, ಪತ್ಲಿದ್ರೆ ಪತ್ಲ, ಚೂಡಿದಾರ ಇದ್ರೆ ಚೂಡಿದಾರ. ನಡ್ರಿ ತಯಾರಾಗಿ ನಡ್ರಿ.